ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುತ್ತೋ ಇಲ್ವೋ, ಚಿತ್ತಾಪುರದ ವಿಚಾರ ಈಗ ಇಡೀ ರಾಜ್ಯದ ಚಿತ್ತವನ್ನ ನೆಟ್ಟಿರುವಂತದ್ದು. ಫೈನಲಿ ಪರ್ಮಿಷನ್ ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತು ನಡೆಯುವ ಶಾಂತಿ ಸಭೆಯಿಂದ ಗೊತ್ತಾಗ್ಲಿಕ್ಕಿದೆ. ಚಿತ್ತಾಪುರ ಪರೇಡ್ ಪರ್ಮಿಷನ್ನ ಭವಿಷ್ಯಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ಖರ್ಗೆ ಕೋಟೆಯಲ್ಲಿ ಸಂಘ ಘೋಷ ಮೊಳಗಲಿದೆಯಾ? ಬೆಂಗಳೂರಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಶಾಂತಿ ಸಭೆ ನಡೆಯುತ್ತೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ಇವತ್ತಿನ ಶಾಂತಿ ಸಭೆ. ಚಿತ್ತಾಪುರ ಪರೇಡ್ ಪರ್ಮಿಷನ್ ಭವಿಷ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈ ಒಂದು ಸಭೆಯಿಂದ ಏನಾಗಬಹುದು, ಇದು ಸಹಜವಾಗಿ ಮಹತ್ವ ಪಡೆದುಕೊಳ್ತಾ ಇದೆ. ಇದರ ಜೊತೆಗೆ ತೀವ್ರ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮೊದಲು ನಡೆದಂತಹ ಶಾಂತಿ ಸಭೆ ವಿಫಲವಾಗಿತ್ತು. ಹೀಗಾಗಿ ಇವತ್ತು ಬೆಂಗಳೂರಿನಲ್ಲಿಯೇ ಶಾಂತಿ ಸಭೆ ನಡೆಯುತ್ತೆ. ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಶಾಂತಿ ಸಭೆಗೆ ಬಹಳ ಮಹತ್ವ ಇದೆ. ಆರ್ಎಸ್ಎಸ್ ಮುಖಂಡರೊಟ್ಟಿಗೆ ನಿರ್ಣಾಯಕ ಶಾಂತಿ ಸಭೆ ನಡೆಯುತ್ತೆ. ಆರ್ಎಸ್ಎಸ್ ಮುಖಂಡರೊಟ್ಟಿಗೆ ಎಜಿ ಶಶಿಕಿರಣ್ ಶೆಟ್ಟಿ ಶಾಂತಿ ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿಯೇ ಈ ಸಭೆ ನಡೆಯುತ್ತೆ. ಆರ್ಎಸ್ಎಸ್, ಡಿಎಸ್ಎಸ್ ಸೇರಿ 10 ಸಂಘಟನೆಗಳ ಮುಖಂಡರು ಈ ಶಾಂತಿ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ, ಎಸ್ಪಿ, ಎಸಿ, ತಹಸೀಲ್ದಾರ್ ಇವರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಈಗಾಗಲೇ ಅರ್ಜಿದಾರ ಅಶೋಕ್ ಪಾಟೀಲ್ ಆಗಮಿಸಿದ್ದಾರೆ. ಕೆಲವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ, ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಶಾಂತಿ ಸಭೆ? ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು ಈ ಸಭೆಯಿಂದ? ಶ್ರೀಪಾದ್, ಈಗಾಗಲೇ 5 ಗಂಟೆಗೆ ಈ ಒಂದು ಸಭೆ ಶುರುವಾಗುವಂತಹ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಹೈಕೋರ್ಟ್ ಕೂಡ ಸೂಚನೆಯನ್ನು ನೀಡಿತ್ತು, ಜೊತೆಗೆ ಒಂದು ಸಮಯದ ಅಭಾವ ಕೂಡ ಇಲ್ಲಿದೆ. ಹೀಗಾಗಿ ಕಲಾಪ ಇರೋ ಕಾರಣದಿಂದಾಗಿ ಸಂಜೆ ಒಂದು ಸಭೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಅದರಂತೆ ಈಗಾಗಲೇ ಹೈಕೋರ್ಟ್ನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಈಗ ಸಭೆ ಕೂಡ ಆರಂಭ ಆಗುವಂತ ಹಂತದಲ್ಲಿದೆ. ಈಗಾಗಲೇ ಎಲ್ಲಾ ಅರ್ಜಿದಾರರು ಅಂದ್ರೆ 7 ಜನ ಅರ್ಜಿದಾರರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಲಬುರಗಿಯಲ್ಲಿ ಒಂದಷ್ಟು ರ್ಯಾಲಿ ಆಗಿರ್ಬೋದು, ಮತ್ತೆ RSS ನಿಂದ ಪಥಸಂಚಲನ ಆಗಿರ್ಬೋದು, ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಅಲ್ಲಿನ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಈಗ ಇಲ್ಲಿ ಯಾಕೆ ಈ ಒಂದು ಶಾಂತಿ ಸಭೆಯನ್ನ ನಡೆಸಲಾಗ್ತಿದೆ ಅಂದ್ರೆ, ಒಂದೇ ದಿನ ಎಲ್ಲರೂ ಕೂಡ ನಾವು ನಮ್ಮ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಭೀಮಾರಿ ಮತ್ತು ಆರ್ಮಿ ಆಗಿರ್ಬೋದು, ಮತ್ತೆ DSS ಸಂಘಟನೆಗಳಾಗಿರ್ಬೋದು, ಅವತ್ತೇ ನಾವು ಒಂದಷ್ಟು ರ್ಯಾಲಿಗಳನ್ನ ನಡೆಸ್ತೇವೆ ಅಂತೇಳಿ ಅವರು ಕೂಡ ಒಂದಷ್ಟು ಅರ್ಜಿಗಳನ್ನ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ RSS ಈಗಾಗಲೇ ಈ ಮುಂಚಿನಿಂದಲೂ ಕೂಡ ನಾವು ಪಥಸಂಚಲನ ಮಾಡಬೇಕು, ಶತಮಾನೋತ್ಸವನ್ನ ನಾವು ಆಚರಣೆ ಮಾಡ್ತಿದ್ದೇವೆ, ನಾವು ಪಥಸಂಚಲನ ಮಾಡಬೇಕು, ದೇಶಾದ್ಯಂತ ಹಂತವಾಗಿ ಪಥಸಂಚಲನ ಮಾಡ್ಕೊಂಡು ಬರಲಾಗ್ತಿದೆ, ಎಲ್ಲಾ ಕಡೆಯೂ ಕೂಡ ಈಗಾಗಲೇ ಮಾಡಲಾಗಿದೆ. ಹೀಗಾಗಿ ಚಿತ್ತಾಪುರದಲ್ಲೂ ಕೂಡ ನಾವು ಮಾಡಬೇಕಿತ್ತು ಅಂತೇಳಿ ಮೊದಲು ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಲಾಗಿರುತ್ತೆ. ಎಲ್ಲೊಂದ್ ಕಡೆ ಇಲ್ಲಿ ಈಗ ಚಿತ್ತಾಪುರದಲ್ಲಿ ಒಂದು ಜಿದ್ದಿಗೆ ಕಾರಣ ಆಗಿದೆ. ಹೀಗಾಗಿ ಒಂದು ವೇಳೆ RSSಗೆ ಒಂದು ಪಥಸಂಚಲನಕ್ಕೆ ಅವಕಾಶವನ್ನ ಅಥವಾ ಅನುಮತಿಯನ್ನ ಕೊಟ್ರೆ ಬೇರೆ ಸಂಘಟನೆಗಳು ಕೂಡ ಅಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಮ್ಗೆ ಅವತ್ತೇ ಕೊಡಬೇಕು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದೇ ಕಾರಣಕ್ಕಾಗಿ ಎಲ್ಲಾ ಸಂಘಟನೆಗಳು ಕೂಡ ಸರ್ಕಾರಕ್ಕೆ ಒಂದು ವರದಿಯನ್ನ ಮಾಡಬೇಕು. ಸರ್ಕಾರ ಆ ಒಂದು ವಿಚಾರವನ್ನ ಎಲ್ಲರಿಂದಲೂ ಕೂಡ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಎಲ್ಲೂ ಕೂಡ ಏನು ಘಟನೆಗಳು ನಡೆಯದಂತೆ ಎಲ್ಲರ ಒಮ್ಮತವನ್ನ ಪಡೆದು ನಿರ್ಧಾರವನ್ನು ಮಾಡಬೇಕು ಅಂತೇಳಿ ಶಾಂತಿ ಸಭೆಗೆ ಸೂಚನೆ ನೀಡುವಂತ ಕೆಲಸವನ್ನ ಹೈಕೋರ್ಟ್ ಮಾಡಿತ್ತು. ಹೀಗಾಗಿ ಹೈಕೋರ್ಟ್ನ ಆದೇಶದ ಹಿನ್ನೆಲೆ ಈಗ ಶಾಂತಿ ಸಭೆ ಶುರುವಾಗ್ತಿದೆ. ಈಗಾಗಲೇ ಎಲ್ಲಾ ಸಂಘಟನೆಯವರು ಕೂಡ ಅಂದ್ರೆ 7 ಸಂಘಟನೆಯವರು ಕೂಡ ಬಂದಿದ್ದಾರೆ. RSS ಕಡೆಯಿಂದ ಅರ್ಜಿದಾರರಾಗಿರುವಂತಹ ಅಶೋಕ್ ಪಾಟೀಲ್ ಆಗಿರ್ಬೋದು, ಮತ್ತೆ ಅವರ ವಕೀಲರು ಅರುಣ್ ಶಾಮ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಎಲ್ಲ ವಕೀಲರು ಕೂಡ ಬಂದಿದ್ದಾರೆ. ಎಲ್ಲಾ ಸಂಘಟನೆಯ ಮುಖಂಡರು ಮತ್ತೆ ವಕೀಲರು ಬಂದು ಆ ಒಂದು ಸಭೆಯಲ್ಲಿ ಹಾಜರಾಗುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದ್ ಕಡೆ ಕಲಬುರಗಿಯ ಜಿಲ್ಲಾಡಳಿತ DC ಆಗಿರ್ಬೋದು, ಮತ್ತೆ AC ಆಗಿರ್ಬೋದು, ಜೊತೆಗೆ ಅಲ್ಲಿನ SP ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಆ ಒಂದು DC ಆಗಿರ್ಬೋದು,
ಆಗಿರ್ಬೋದು, DC ಅವರು ಮತ್ತೆ SP ಅವರು ಕೂಡ ಒಂದಷ್ಟು ವರದಿಯನ್ನ ಸರ್ಕಾರಕ್ಕೆ ನೀಡುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಇಷ್ಟೊಂದು ಸಂಘಟನೆಗಳು ನಮಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಒಂದು ವಿಚಾರ ಅಂದ್ರೆ ಪಥಸಂಚಲನ ವಿಚಾರ ಈಗಾಗಲೇ ಚಿತ್ತಾಪುರದಲ್ಲಿ ಸಾಕಷ್ಟು ಬಿಸಿಯನ್ನ ತಂದಿದೆ. ಅಲ್ಲಿ ಯಾವ್ದಾದ್ರೂ ಒಂದು ಅಹಿತಕರ ಘಟನೆಗಳು ನಡೆದ್ರೂ ಕೂಡ ಅಲ್ಲಿ ಆಶ್ಚರ್ಯ ಇಲ್ಲ. ಹೀಗಾಗಿ ಅಲ್ಲಿಗೆ ನಾವು ಬಂದೋಬಸ್ತನ್ನ ಕೊಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹೀಗಾಗಿ RSS ಪಥಸಂಚಲನಕ್ಕೆ ಅನುಮತಿ ಕೊಡಬಾರ್ದು ಅನ್ನುವಂಥದ್ದನ್ನ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡುವಂತ ಕೆಲಸವನ್ನ DC ಅವರು ಮಾಡಿದ್ರು. ಜೊತೆಗೆ ಅಲ್ಲಿನ SP ಅವರು ಕೂಡ ಮಾಡಿದ್ರು. SP ಅವರು DC ಮಾಡಿ ಆ ಒಂದು DC ವರದಿಯನ್ನ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರಿಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಈ ಒಂದು ವಿಚಾರಗಳು ಸದ್ಯಕ್ಕೆ ಎಲ್ಲಾ ಸಂಘಟನೆಗಳಿಂದಲೂ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡೀತಿದೆ. ಎಲ್ಲಾ ಸಂಘಟನೆಗಳಿಂದಲೂ ಕೂಡ ನಡೆಸಲಾಗ್ತಿದೆ. ಇಲ್ಲಿ ಏನಂದ್ರೆ ಅದೇ ದಿನ ಅಂದ್ರೆ RSS ಪಥಸಂಚಲನ ಯಾವತ್ತು ಮಾಡುತ್ತಲ್ಲ ಅದೇ ದಿನ ನಮಗೂ ಕೂಡ ರ್ಯಾಲಿಗಳನ್ನ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಬೇರೆ ಬೇರೆ ಸಂಘಟನೆಗಳು ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾವೆ. ಹೀಗಾಗಿ ಯಾರು ಯಾವ ಸ್ಥಳಗಳಲ್ಲಿ ರ್ಯಾಲಿ ಮಾಡ್ತಾರೆ, ಯಾರು ಯಾವ ಸ್ಥಳಗಳಲ್ಲಿ ಪಥಸಂಚಲನ ಮಾಡ್ತಾರೆ, ಯಾರು ಯಾವ ಸ್ಥಳಗಳಲ್ಲಿ ಯಾವ ಸಂಘಟನೆ ಕಾರ್ಯಕ್ರಮವನ್ನ ಮಾಡುತ್ತೆ, ಅಲ್ಲಿ ಏನೆಲ್ಲ ಬಂದೋಬಸ್ತ್ ವ್ಯವಸ್ಥೆಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ದಿನಾಂಕ ಏನಾದರೂ ಅದಲು ಬದಲು ಮಾಡಬಹುದಾ, ಮತ್ತೆ ಜಾಗ ಅದಲು ಬದಲು ಮಾಡಬಹುದಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಲ್ಲಿನ ಜಿಲ್ಲಾಡಳಿತ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಏನಲ್ಲಿ ಒಂದು ಅಭಿಪ್ರಾಯವನ್ನ ಕೊಡುತ್ತೆ, ಈ ಒಂದು ಸ್ಥಳದಲ್ಲಿ ಈ ರೀತಿ ಆದ್ರೆ ಅಲ್ಲಿ ಬಂದೋಬಸ್ತ್ ಕಷ್ಟ ಆಗುತ್ತೆ, ಅಥವಾ ಒಂದೇ ದಿನ ಇಲ್ಲಿ 2-3 ಕಡೆ ರ್ಯಾಲಿ ಆಗಿರ್ಬೋದು ಅಥವಾ ಪಥಸಂಚಲನ ಮಾಡಿದ್ರೆ ಬಂದೋಬಸ್ತ್ ನಿರ್ವಹಿಸೋಕೆ ನಮ್ಗೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನ ಈಗಾಗಲೇ ಪ್ರಸ್ತಾಪ ಮಾಡಿದೆಯಲ್ಲ, ಅದಕ್ಕೆ ಬೇರೆ ಬೇರೆ ದಿನಾಂಕ ಅಥವಾ ಬೇರೆ ಬೇರೆ ಸ್ಥಳಗಳನ್ನ ನಿಗದಿ ಮಾಡೋದಕ್ಕೆ ಬೇರೆ ಬೇರೆ ಸಂಘಟನೆಗಳು ಅಲ್ಲಿ ಒಪ್ಪಿಗೆ ಕೊಡ್ತಾವ. ಈ ಒಂದು ಶಾಂತಿ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಕಳೆದ ಬಾರಿ ಆಗಿದ್ದಂತ ಶಾಂತಿ ಸಭೆ ಸಕ್ಸಸ್ ಆಗಿಲ್ಲ ಅನ್ನುವಂತ ಕಾರಣಕ್ಕೆ ಇವತ್ತು ಶಾಂತಿ ಸಭೆ ನಡೆಸೋದಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. ಇದರ ಜೊತೆಗೆ ಈ ಒಂದು ಶಾಂತಿ ಸಭೆ ಸಕ್ಸಸ್ ಆಗಬೇಕು, ಜೊತೆಗೆ ಮುಂದೆ ಈ ರೀತಿಯಾದಂತ ಪರಿಸ್ಥಿತಿ ಬಂದ್ರೆ ಇದು ಮಾದರಿ ಆಗಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆ ನೀಡಿತ್ತು. ಶಾಂತಿ ಸಭೆ ಅವಕಾಶ ಕೊಡಬೇಕು ಅಂತ ಹೇಳಿ ಬೇರೆ ಬೇರೆ ಸಂಘಟನೆಗಳು ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾವೆ. ಹೀಗಾಗಿ ಯಾರು ಯಾವ ಸ್ಥಳಗಳಲ್ಲಿ ರ್ಯಾಲಿ ಮಾಡ್ತಾರೆ, ಯಾರು ಯಾವ ಸ್ಥಳಗಳಲ್ಲಿ ಪಥಸಂಚಲನ ಮಾಡ್ತಾರೆ, ಯಾರು ಯಾವ ಸ್ಥಳಗಳಲ್ಲಿ ಯಾವ ಸಂಘಟನೆ ಕಾರ್ಯಕ್ರಮವನ್ನ ಮಾಡುತ್ತೆ, ಅಲ್ಲಿ ಏನೆಲ್ಲ ಬಂದೋಬಸ್ತ್ ವ್ಯವಸ್ಥೆಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ದಿನಾಂಕ ಏನಾದರೂ ಅದಲು ಬದಲು ಮಾಡಬಹುದಾ, ಮತ್ತೆ ಜಾಗ ಅದಲು ಬದಲು ಮಾಡಬಹುದಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಲ್ಲಿನ ಜಿಲ್ಲಾಡಳಿತ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಏನಲ್ಲಿ ಒಂದು ಅಭಿಪ್ರಾಯವನ್ನ ಕೊಡುತ್ತೆ, ಈ ಒಂದು ಸ್ಥಳದಲ್ಲಿ ಈ ರೀತಿ ಆದ್ರೆ ಅಲ್ಲಿ ಬಂದೋಬಸ್ತ್ ಕಷ್ಟ ಆಗುತ್ತೆ, ಅಥವಾ ಒಂದೇ ದಿನ ಇಲ್ಲಿ 2-3 ಕಡೆ ರ್ಯಾಲಿ ಆಗಿರ್ಬೋದು ಅಥವಾ ಪಥಸಂಚಲನ ಮಾಡಿದ್ರೆ ಬಂದೋಬಸ್ತ್ ನಿರ್ವಹಿಸೋಕೆ ನಮ್ಗೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನ ಈಗಾಗಲೇ ಪ್ರಸ್ತಾಪ ಮಾಡಿದೆಯಲ್ಲ, ಅದಕ್ಕೆ ಬೇರೆ ಬೇರೆ ದಿನಾಂಕ ಅಥವಾ ಬೇರೆ ಬೇರೆ ಸ್ಥಳಗಳನ್ನ ನಿಗದಿ ಮಾಡೋದಕ್ಕೆ ಬೇರೆ ಬೇರೆ ಸಂಘಟನೆಗಳು ಅಲ್ಲಿ ಒಪ್ಪಿಗೆ ಕೊಡ್ತಾವ. ಈ ಒಂದು ಶಾಂತಿ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಕಳೆದ ಬಾರಿ ಆಗಿದ್ದಂತ ಶಾಂತಿ ಸಭೆ ಸಕ್ಸಸ್ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಇವತ್ತು ಶಾಂತಿ ಸಭೆ ನಡೆಸೋದಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. ಇದರ ಜೊತೆಗೆ ಈ ಒಂದು ಶಾಂತಿ ಸಭೆ ಸಕ್ಸಸ್ ಆಗಬೇಕು, ಜೊತೆಗೆ ಮುಂದೆ ಈ ರೀತಿಯಾದಂತ ಪರಿಸ್ಥಿತಿ ಬಂದ್ರೆ ಇದು ಮಾದರಿ ಆಗಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆ ನೀಡಿತ್ತು. ಶಾಂತಿ